ಎಲ್ಲರಿಗೂ ನಮಸ್ಕಾರ ಹಾಗೂ ಬಿಂದು ಲೀಲಾ ಚಾನಲ್ಗೆ ಸ್ವಾಗತ. ಶ್ರೀರಾಮನಾಮ ಮಹಿಮೆ. ಭಜನಾ ತಂಡವೊಂದು ರಸ್ತೆಯಲ್ಲಿ ಶ್ರೀರಾಮನ ನಾಮಸ್ಮರಣೆ ಮಾಡುತ್ತಾ ಹೋಗುತ್ತಿತ್ತು. ಕೆಲವರು ಕ್ಷಣಕಾಲ ನಿಂತು ಶ್ರೀರಾಮನಾಮ ಸ್ಮರಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದರು. ಮತ್ತೆ ಕೆಲವರು ಸುಮ್ಮನೆ ತಮ್ಮ ಪಾಡಿಗೆ ತಾವು ಹೋಗುತ್ತಿದ್ದರು. ಆದರೆ ಒಬ್ಬರು ಅದನ್ನು ಗೇಲಿ ಮಾಡಿದರು. ಅದನ್ನು ಕಂಡ ಆ ಭಜನಾ ಮಂಡಳಿಯ ಒಬ್ಬ ವೃದ್ಧನು ಅವನಿಗೆ ರಾಮನಾಮ ಮಹಿಮೆಯನ್ನು ವಿಷಾದವಾಗಿ ತಿಳಿಸಿದನು ಮತ್ತು ಇದನ್ನು ಪ್ರತಿಫಲಕ್ಕಾಗಿ ಎಂದಿಗೂ ಬಳಸಿಕೊಳ್ಳಬೇಡಿ ಎಂದು ಹೇಳಿದನು. ನಿನಗೆ ಸಾಧ್ಯವಾದಾಗಲೆಲ್ಲ ಸಾಧ್ಯವಾದಷ್ಟು ರಾಮನಾಮ ಜಪ ಮಾಡು ಎಂದು ಹೇಳಿದರು. ಕಾಲಾನಂತರದಲ್ಲಿ ಅವನು ನಿಧನನಾದ. ಯಮನ ದೂತರು ಅವನ ಆತ್ಮವನ್ನು ತೆಗೆದುಕೊಂಡು ಯಮಧರ್ಮನ ಬಳಿ ಬಂದರು. ಯಮಧರ್ಮರಾಜ ಅವನ ಪಾಪಕರ್ಮಗಳ ಲೆಕ್ಕವನ್ನು ಪರೀಕ್ಷಿಸಿ, ನೀನು ಒಮ್ಮೆ ರಾಮನಾಮವನ್ನು ಉಚ್ಚರಿಸಿರುವೆ, ನಿನ್ನದೇನಾದರೂ ಕೋರಿಕೆ ಇದೆಯೇ ಎಂದು ಕೇಳಿದನು. ಆಗ ಅವನಿಗೆ ಆ ವೃದ್ಧರು ಹೇಳಿದ, ಇದನ್ನು ಯಾವುದೇ ಪ್ರತಿಫಲಕ್ಕೆ ಬಳಸಬೇಡ ಎಂಬ ಮಾತು ನೆನಪಾಗಿ ಅವನು ಯಮಧರ್ಮರಾಜನಿಗೆ, ನೀವೇ ಕೊಡುವುದನ್ನು ಕೊಡಿರಿ, ನಾನು ಏನನ್ನೂ ಕೇಳುವುದಿಲ್ಲ ಎಂದು ಹೇಳಿದನು. ಅವನ ಮಾತಿನಿಂದ ಯಮಧರ್ಮರಾಜನಿಗೆ ಗಾಬರಿಯಾಯಿತು. ರಾಮನ ಹೆಸರಿಗೆ ಹೇಗೆ ಬೆಲೆ ಕಟ್ಟಲಿ ಎಂದು ಯೋಚಿಸಿದ. ಈ ವಿಚಾರದಲ್ಲಿ ಇಂದ್ರನ ಜೊತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಎಂದುಕೊಂಡನು. ಅವನೊಂದಿಗೆ ಯಮಧರ್ಮರಾಜ ಇಂದ್ರನನ್ನು ಭೇಟಿಯಾಗಲು ಹೊರಡಲು ಅನುವಾದನು. ಆಗ ಅವನು, ಖಂಡಿತವಾಗಿ ಹೋಗೋಣ, ಆದರೆ ನನ್ನದೊಂದು ಷರತ್ತು ಇದೆ. ನಾನು ನಿಮ್ಮೊಂದಿಗೆ ಬರಬೇಕೆಂದರೆ ನನ್ನನ್ನು ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋಗಬೇಕು ಮತ್ತು ಪಲ್ಲಕ್ಕಿಯನ್ನು ಹೊತ್ತವರಲ್ಲಿ ನೀವು ಒಬ್ಬರಾಗಿರಬೇಕು ಎಂದನು. ಯಮಧರ್ಮರಾಜ ಇವನು ತನ್ನನ್ನು ಪಲ್ಲಕ್ಕಿ ಹೊರುವವನನ್ನಾಗಿ ನೋಡಬೇಕೆಂದು ಅಂದುಕೊಂಡಿರುವಂತಿದೆ. ರಾಮನಾಮದ ಬಲ ಅಷ್ಟು ಶ್ರೇಷ್ಠವಿದ್ದಂತಿದೆ. ಅದಕ್ಕೆ ಈ ಸ್ಥಿತಿಗೆ ತಾನು ಬಂದಿಯಾಗಿದ್ದೇನೆ ಎಂದುಕೊಳ್ಳುತ್ತಾ ಅವನ ಷರತ್ತಿಗೆ ಒಪ್ಪಿದರು. ಪಲ್ಲಕ್ಕಿ ಹೊರುವವರಲ್ಲಿ ಒಬ್ಬರಾಗಿ ಇಂದ್ರನನ್ನು ತಲುಪಿದರು. ಯಮಧರ್ಮರಾಜನು ಬಂದ ಕಾರಣವನ್ನು ತಿಳಿಸಿದನು. ಆದರೆ ಇಂದ್ರನೂ ಸಹ ರಾಮನಾಮ ಮಹಿಮೆಗೆ ಬೆಲೆ ಕಟ್ಟಲಾರೆ ಎಂದನು. ನಾವೆಲ್ಲರೂ ಒಟ್ಟಾಗಿ ಬ್ರಹ್ಮನ ಬಳಿ ಹೋಗೋಣ ಎಂದನು. ಇಂದ್ರನು ಯಮಧರ್ಮರಾಜನ ಜೊತೆಯಲ್ಲಿ ಪಲ್ಲಕ್ಕಿಯನ್ನು ಹೊತ್ತುಕೊಂಡರೆ ಮಾತ್ರ ಬ್ರಹ್ಮದೇವರ ಬಳಿ ಬರುವುದಾಗಿ ಈ ಮಾನವನು ಹೇಳಿದನು. ವಿಧಿ ಇಲ್ಲದೆ ಇಂದ್ರ ಕೂಡ ಒಪ್ಪಿಕೊಂಡನು. ಎಲ್ಲರೂ ಒಟ್ಟಾಗಿ ಬ್ರಹ್ಮನ ಬಳಿಗೆ ಹೋದರು. ಆದರೆ ಬ್ರಹ್ಮನೂ ಸಹ ರಾಮನಾಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎನ್ನುತ್ತಾ ವೈಕುಂಠಕ್ಕೆ ಹೋಗಿ ವಿಷ್ಣುವನ್ನೇ ಕೇಳಬೇಕೆಂದು ಹೇಳಿದನು. ಯಮಧರ್ಮರಾಜ ಇಂದ್ರನ ಜೊತೆಗೆ ಬ್ರಹ್ಮನೂ ಕೂಡ ಪಲ್ಲಕ್ಕಿ ಹೊರುವವರಲ್ಲಿ ಒಬ್ಬನಾದ. ಎಲ್ಲರೂ ಒಟ್ಟಿಗೆ ವೈಕುಂಠಕ್ಕೆ ಹೋದರು. ವಿಷ್ಣುವಿಗೆ ತಾವು ಬಂದಿರುವ ಕಾರಣ ತಿಳಿಸುತ್ತಾ, ಈ ಮಾನವನು ಒಮ್ಮೆ ರಾಮನಾಮ ಜಪವನ್ನು ಮಾಡಿರುವನು, ಆದುದರಿಂದ ಆತನಿಗೆ ಯಾವ ಪುಣ್ಯ ಲಭಿಸುತ್ತದೆಯೋ ಎಂಬುದನ್ನು ನೀನೇ ಹೇಳು ಎಂದು ಕೇಳಿದರು. ನೀವೆಲ್ಲರೂ ಪಲ್ಲಕ್ಕಿಯಲ್ಲಿ ಈ ಜೀವಿಯನ್ನು ಹೊತ್ತು ಇಲ್ಲಿಯವರೆಗೆ ತಂದಿದ್ದೀರಲ್ಲವೇ? ಇದರಿಂದಲೇ ನಿಮಗೆ ರಾಮನಾಮದ ಮಹಿಮೆ ಅರ್ಥವಾಗಿದೆಯಲ್ಲವೇ ಎನ್ನುತ್ತಾ ವಿಷ್ಣುಮೂರ್ತಿ ಆ ಜೀವಿಯ ಆತ್ಮವನ್ನು ತನ್ನೊಳಗೆ ಸೇರಿಸಿಕೊಂಡ. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.